ಎಲ್ಲರಿಗೂ 1.5 ತಿಂಗಳಲ್ಲಿ ನಾವು ಕೊಡ್ತೀವಿ. ಹಾಗಾಗಿ ಈ ಮನೆಗಳು ಏನು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇರೋದು, ಬರೀ ನಾನು ಶಿವಮೊಗ್ಗದ ಮಾತ್ರ ಗೋವಿಂದಪುರದ ಮಾತ್ರ ಹೇಳ್ತಲ್ಲ, ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ನನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವರ್ಷ 25 ಕೊಡೆದಲ್ಲಿ ನೀನು ಸ್ಲಮ್ ಬೋರ್ಡ್ದು 1,80,253 ಮನೆಗಳು ಸ್ಲಮ್ ಬೋರ್ಡ್ದು ಮತ್ತೆ ರಾಜೀವ್ ಗಾಂಧಿ AHP ಸ್ಕೀಮ್ದು ಈ ವರ್ಷದಲ್ಲೇ 25 ಕೊನೆಯಲ್ಲಿ 2,30,000 ಮನೆಗಳು ಬಡವರಿಗೆ ನೀನು ಹಂಚ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಸ್ಲಮ್ ಬೋರ್ಡ್ದು ಆಕ್ಚುಲಿ ಈ ತಿಂಗಳಲ್ಲಿ ಚೆನ್ನೈ ಸರ್ ಮಧುಪಕಂಬ ಸರ್ ಈ ತಿಂಗಳಲ್ಲಿ 41,000 ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡ್ಬಿಟ್ಟು 41,000 ಮನೆಗಳು ಕೊಡಬೇಕಾಗಿತ್ತು. ಆ ಮನೆ ಮುಖ್ಯಮಂತ್ರಿಗೆ ಕಾಲಿಗೆ ಏಟ್ ಬಿದ್ದಿ ಕಾಲಿಗೆ ನೋವು ಇದಾಗಿದ್ದರಿಂದ ಆ ಪ್ರೋಗ್ರಾಮ್ ಅನ್ನ ಮುಂದಿನ ತಿಂಗಳಲ್ಲಿ ಮಾಡಿದೀವಿ. ಮುಂದಿನ ತಿಂಗಳಲ್ಲಿ 41,000 ಮನೆಗಳು ಬಡವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಅದೇ ತರ ಬರೋ ತಿಂಗಳನ್ನೇ ಈ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಏನಿದೆ ಇವತ್ತು ರಾಜೀವ್ ಗಾಂಧಿದು ಅದನ್ನು ನಾವು 3 ಸ್ಟೇಜ್ ಅಲ್ಲಿ ಮಾಡ್ಕೊಂಡಿವಣ. 47,000 ಮನೆಗಳಲ್ಲಿ 3 ಸ್ಟೇಜ್ ಅಂತ ಮಾಡಿದೀವಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಅದನ್ನು 4,800 ಮನೆಗಳು ಬರೋ ತಿಂಗಳಲ್ಲಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಆ ಮನೆಗಳು ಕೊಡ್ತೀವಿ. ತಾವ್ ಹೇಳ್ದಂಗೆ ಮಧುವರ್ಮನ ಹೇಳ್ತಾ ಇದ್ರು, ಈ ಆಶ್ರಯ ಮನೆಗಳು ಕಟ್ಟಿದ್ದು ತಂದಿದ್ದು ಚಾಲನೆಯನ್ನ ಕೊಟ್ಟಿದ್ದು ಮಾನ್ಯ ಹೀರೋ ಡೈನಾಮಿಕ್ ಅವರ್ ಲೀಡರ್ ಮಧು ಬಂಗಾರಪ್ಪ ಸಾಹೇಬ್ರು. ಅವರಿಂದ ಬಂಗಾರಪ್ಪ ಸಾಹೇಬ್ರು ನಿಮ್ಮ ಹೆಸರು ಬಂದ್ಬಿಡ್ತದೆ ಮತ್ತೆ ಬಂಗಾರಪ್ಪ ಸಾಹೇಬ್ರು ಆ ಟೈಮಲ್ಲಿ ತಾವ್ ಹೇಳಿದ್ರಿ ಈಗೀಗ ವ್ಯವಸ್ಥೆ, ನಾನು ಚೆನ್ನೈ ಸಾಹೇಬ್ರು ಮಾತಾಡ್ತಾ ಇದ್ವಿ, ಈಗ ಸ್ವಲ್ಪ ವ್ಯವಸ್ಥೆ ಹಾಳಾಗಿದೆ ಸರಿಪಡಿಸ್ಬೇಕಂತ ನಾವು MLA ಕೂತ್ಕೊಂಡು ಅದೊಂದ್ಸಲ ಮಾತಾಡ್ತಾ ಇದ್ವಿ. ಮುಂಚೆ ಆ ತರ ಇರ್ಲಿಲ್ಲ. 2000ವರೆಗೂ ಆ ವ್ಯವಸ್ಥೆ ಇತ್ತು, ಸಣ್ಣ ಪುಟ್ಟ ಇತ್ತು. ಆ ವ್ಯವಸ್ಥೆ ಕರಪ್ಷನ್ ಹೆಚ್ಚಾಗಿರ್ಲಿಲ್ಲ. ಆ ಟೈಮಲ್ಲಿ ಮಧುವಣ್ಣ ಹೇಳ್ತಾ ಇದ್ರು, ನಮ್ಮ ತಂದೆಯವ್ರು ಬಂದು ಯಾರೋ ಕಾಂಟ್ರಾಕ್ಟರ್ ಬಂದು ಆಫರ್ ಕೊಟ್ಟಂತೆ, ಸರ್ ಇಷ್ಟು ಮನೆಗಳು ಕಟ್ಟಕ್ಕೆ ನೀವು ಇಷ್ಟು ಇದು ಮಾಡಿದ್ದೀರಾ, ನಿಮಗೆ ನಮ್ಮ ಕಡೆಯಿಂದ ಏನಾಗಬೇಡ ನಾನು ಫುಲ್ಫಿಲ್ ಮಾಡಕ್ ನಾನು ತಯಾರು, ನನ್ನ ಕಮಿಟ್ಮೆಂಟ್ ಅಂತ ಬಂಗಾರಪ್ಪ ಸಾಹೇಬ್ರು ಬಂದು ಹೇಳುವಾಗ ಬಂಗಾರ ಸಾಹೇಬ್ರು ಕೂತ್ಕೊಂಡು ಕೇಳ್ರಂತೆ, ಆಯ್ತಪ್ಪ ಎಷ್ಟು ಕೊಡ್ತೀನಿ ಅಂತ. ಸರ್ ಇದು ಮೊದಲೇ ಬಾರಿ ಈ ಸ್ಕೀಮ್ ತಂದಿದ್ದೀರಾ, ನೀವು ಏನ್ ಹೇಳ್ತೀರಾ ನಾನು ಮಾಡ್ತೀನಿ ಅಂದಿದ್ದಕ್ಕೆ, ಆಯ್ತಪ್ಪ ನನ್ಗೇನ್ ಬೇಕಾಗಿಲ್ಲ, ಆ ಮನೆಗಳು ನಾನು ದುಡ್ಡಿಂದ ಬಡವ್ರದು ನಾನು ಹುಳ ಬಿಟ್ಟು ಸಾಯ್ತೀನಿ, 15% ಮನೆಗಳು ಹೆಚ್ಚು ಮಾಡಿಕೊಡು ಬಡವರಿಗೆ ಹಂಚುವ ಅಂತ ಮನೆ ಬಂಗಾರಪ್ಪ ಸಾಹೇಬ್ ಹೇಳಿದ್ರಂತೆ. ಆ ತರ ಆ ಹಿನ್ನೆಲೆಯಲ್ಲಿ ಬಡವರಿಗೆ ನಮ್ಮ ಮನೆ ಕೊಡೋದು ಕರ್ತವ್ಯ. ಅದು ಒಂದೇ ಇಲ್ಲ, ಇದು ತಮ್ಗೆಲ್ಲ ಗೊತ್ತೈತಂಗೆ ಇದು 5 ಗ್ಯಾರಂಟಿಗಳು ಜೊತೆ ನಾನು ಮಂತ್ರಿ ಆದ್ಮೇಲೆ ಇನ್ನೊಂದು ಬ್ಯಾಂಗ್ಳೂರಲ್ಲಿ ಏನ್ ಮಾಡಿದ್ರು 2016 ಸರ್, ಒಂದು ಬೆಂಗಳೂರು ಸಿಟಿ ತಮ್ಗೆಲ್ಲ ಗೊತ್ತಿರ್ಬೋದು, ಅಲ್ಲೆಲ್ಲ ಆಟೋ ಚಾಲಕರು, ಕೂಲಿ ಮಾಡೋರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ತಮ್ಗೆಲ್ಲ ನೋಡಿರ್ಬೋದು. ಬೆಂಗಳೂರು ಸಿಟಿ ಹೆಚ್ಚಾಗಿ ಅವರೇ ಇರೋದು. ಅವ್ರಿಗೂ ಮನೆ ಆಗ್ಬೇಕಂತ ಮನೆ 2016 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,023 ಎಕರೆ ಜಾಗ